ನಮಸ್ಕಾರ ಸ್ನೇಹಿತರೆ. ಸುನಾಮಿ ಬಂದರೂ ಚಳ್ಳಿ ಇದ್ದೇನು, ಗಾಳಿ ಬೀಸಿದರೂ ಗಟ್ಟಿ ಇದ್ದೇನು. ಜೀವನದಲ್ಲಿ ನಿಮ್ಮ ಕೈಗೊಂದು ಗುರುತು ಬರಬೇಕಾದರೆ ಒಂದು ರಹಸ್ಯ ಹೀಗಿದೆ: ಕಾಯಕವೇ ಕೈಲಾಸ. ನಿಮ್ಮ ಕೆಲಸವೇ ನಿಮ್ಮ ಮಂತ್ರ, ನಿಮ್ಮ ಪರಿಶ್ರಮವೇ ನಿಮ್ಮ ಪ್ರಾರ್ಥನೆ, ನಿಮ್ಮ ದಿನವೇ ನಿಮ್ಮ ದೇವಾಲಯ, ನಿಮ್ಮ ಕಾರ್ಯವೇ ದೇವರ ಎದುರು ನಿಜವಾದ ನಮಸ್ಕಾರ. ದೇವರನ್ನು ನೋಡೋದಕ್ಕೆ ದೇವಾಲಯಕ್ಕೆ ಹೋಗಬೇಕು, ಆದರೆ ನಿಮ್ಮ ಭವಿಷ್ಯವನ್ನು ಕಂಡುಹಿಡಿಯೋಕೆ ನಿಮ್ಮ ಕೆಲಸ ನೋಡಿದ್ರೆ ಸಾಕು. ಗಿಡಕ್ಕೆ ನೀರು ಹಾಕಿದ್ರೆ ಹೂ ಬರುತ್ತೆ. ನಿಮ್ಮ ಕೆಲಸವನ್ನು ಪ್ರೀತಿಯಿಂದ ಮಾಡಿದ್ರೆ ಅದಕ್ಕೆ ಫಲ ಸಿಗುತ್ತದೆ. ಪೂಜೆ ಮನಸ್ಸನ್ನು ಶುದ್ಧಿಪಡಿಸುತ್ತದೆ, ಕೆಲಸ ನಿಮ್ಮ ವ್ಯಕ್ತಿತ್ವವನ್ನು ಶುದ್ಧಿಪಡಿಸುತ್ತದೆ. ಒಂದೂರಲ್ಲಿ ಒಬ್ಬ ರೈತ ಇದ್ದ ಸ್ನೇಹಿತರೆ. ಅವನು ಪ್ರತಿದಿನ ಹೊಲಕ್ಕೆ ಹೋಗ್ತಾ ಇದ್ದ. ಒಬ್ರು ಯಾರೋ ಕೇಳಿದ್ರು, ಈ ವರ್ಷ ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಕೂಡ ನೀನು ಏಕೆ ಆ ಹೊಲಕ್ಕೆ ಹೋಗ್ತಾ ಇದೀಯಾ, ಸುಮ್ಮನೆ ವೇಸ್ಟ್ ಅಲ್ವಾ ನಿನ್ನ ಟೈಮ್ ಅಂತೇಳಿ. ಅವನು ನಗುತ್ತಾ ಹೇಳ್ತಾನೆ, ಮಳೆ ನನ್ನ ಹಸ್ತದಲ್ಲಿಲ್ಲ, ಆದರೆ ನನ್ನ ಹೊಲ ನಾನು ಕಾಯೋದು ನನ್ನ ಕರ್ತವ್ಯ. ಸೊ ಆ ವರ್ಷ ಭಾರಿ ಮಳೆ ಬಂತು. ಊರಲ್ಲಿ ಎಲ್ಲರ ಬೆಳೆಗಳು ಕಮ್ಮಿ ಬಂದರೆ ಈ ರೈತನ ಬೆಳೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಏಕೆ ಗೊತ್ತಾ? ಏಕೆಂದರೆ ಅವನು ಫಲವನ್ನು ನಿರೀಕ್ಷಿಸುವ ಮೊದಲೇ ಅವನು ಕೆಲಸವನ್ನು ಪೂಜಿಸಲು ಶುರು ಮಾಡಿದ್ದ. ಜಿಮ್ಗೆ ಹೋದ್ರೆ ಮಸಲ್ ನೋವಾಗತ್ತೆ, ಆದರೆ ಆ ನೋವು ನಮಗೆ ಶಕ್ತಿ ಕೊಡುತ್ತೆ. ಓದಿದರೆ ನಮ್ಮ ಬ್ರೈನ್ಗೆ ಒತ್ತಡ ಅನ್ಸುತ್ತೆ, ಆದರೆ ಆ ಒತ್ತಡ ನಮಗೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಕೆಲಸ ಮಾಡಿದ್ರೆ ನಮಗೆ ಟಯರ್ಡ್ ಅನ್ಸುತ್ತೆ, ಆದರೆ ಆ ಟಯರ್ಡ್ನೆಸ್ ನಮಗೆ ಭವಿಷ್ಯ ಕೊಡುತ್ತೆ, ಫ್ಯೂಚರ್ ಕೊಡುತ್ತೆ. ನೋವು ಶಿಕ್ಷೆ ಅಲ್ಲ ಸ್ನೇಹಿತರೆ, ನೋವು ನಿಮ್ಮ ಶುದ್ಧೀಕರಣ. ಕೆಲಸ ನಿಮ್ಮೊಳಗಿನ ಆಲಸ್ಯವನ್ನು ಕರಗಿಸುವ ಅಗ್ನಿ. ಯಾಕೆ ಎಲ್ಲ ಯುವಕರು ಫೇಲ್ ಆಗ್ತಾರೆ? ಜನರಿಗೆ ಯಶಸ್ಸು ಬಹಳ ಬೇಗ ಬೇಕು, ಆದರೆ ಕೆಲಸ ಮಾಡೋದು ನಿಧಾನವಾಗಿ. ಅವರಿಗೆ ಫಲ ಬೇಕು, ಆದರೆ ಪ್ರೊಸೆಸ್ ಮಾತ್ರ ಬೇಸರ. ಅವರಿಗೆ ಹಣ ಬೇಕು, ಆದರೆ ಡೆಡಿಕೇಶನ್ ಬೇಡ. ಜನರು ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ, ಆದರೆ ಯಶಸ್ಸು ನಿರ್ಮಿಸುವ ಕೆಲಸದಿಂದ ದೂರವಿರ್ತಾರೆ. ಶಿವನ ರೂಪಕ ಕೈಲಾಸ ಸ್ಥಳವಲ್ಲ. ನಾವು ಹೇಳ್ತೀವಿ ಕೈಲಾಸ ಅಂದ್ರೆ ಮೇಲಿದೆ ಅಂತೇಳಿ, ಅಂದ್ರೆ ಎತ್ತರಕ್ಕೆ ಇದೆ ಅಂತೇಳಿ. ಆದ್ರೆ ನಾನು ನಿಮಗೆ ಹೇಳೋ ಒಂದು ಸತ್ಯ ಏನು ಗೊತ್ತಾ? ಕೈಲಾಸ ಎತ್ತರದಲ್ಲಿ ಇಲ್ಲ ಸ್ನೇಹಿತರೆ, ಕೈಲಾಸ ನಿಮ್ಮ ಪರಿಶ್ರಮದಲ್ಲಿ ಇದೆ. ಶಿವನ ನೋಡಿ ನಾವು ಕಲಿಬೇಕಾದದ್ದು ಏನು ಗೊತ್ತಾ? ತಪಸ್ಯ ಶಿಸ್ತು, ಜ್ಞಾನ ಗಮನ, ಡಮರು ತಾಳ್ಮೆ, ತ್ರಿಶೂಲ ನಿಯಂತ್ರಣ ಕಂಟ್ರೋಲ್. ಈ 4 ತತ್ವವನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸಿದರೆ ಕೈಲಾಸ ಎತ್ತರದಲ್ಲಿ ಇರೋದಿಲ್ಲ ಸ್ನೇಹಿತರೆ, ಕೈಲಾಸ ನಮ್ಮ ಒಳಗೆ ನಿರ್ಮಾಣವಾಗುತ್ತದೆ. ಕೆಲಸ ನಮ್ಮ ಗುರುತನ್ನು ಸೃಷ್ಟಿಸುತ್ತದೆ. ನಿಮ್ಮ ಹೆಸರು ನಿಮ್ಮ ಕೆಲಸದಿಂದ ಬರುತ್ತದೆ. ಅಭಿಮಾನ, ಗೌರವ, ಮೌಲ್ಯ ಎಲ್ಲವೂ ಕೂಡ ನಿಮ್ಮ ಕೆಲಸದ ಗುಣಮಟ್ಟದಿಂದ ಬರುತ್ತದೆ. ನೀವು ಅಸ್ತಿತ್ವದಲ್ಲಿ ಇರೋದ್ರಿಂದ ನಿಮ್ಗೆ ಗೌರವ ಸಿಗೋದಿಲ್ಲ, ನೀವು ಕೊಡುಗೆ ನೀಡುವುದರಿಂದ ನಿಮ್ಗೆ ಗೌರವ ಸಿಗುತ್ತದೆ. ಅಗ್ನಿ ಪರ್ವತ ಒಮ್ಮೆಲೆ ಹೀಗೆ ಸ್ಫೋಟವಾಗುವುದಿಲ್ಲ, ಅದರೊಳಗೆ 100 ವರ್ಷಗಳ ಕಾಲ ಹೀಟ್, ಪ್ರೆಷರ್, ಟೆಂಪರೇಚರ್ ತುಂಬ್ಕೋತಾ ಇರುತ್ತೆ. ಮನುಷ್ಯನ ಯಶಸ್ಸು ಕೂಡ ಹಾಗೆ. ಒಂದೇ ದಿನ ಕೆಲಸ ಮಾಡಿದ್ರೆ ಫಲ ಸಿಗೋದಿಲ್ಲ, ಆದರೆ 1000 ದಿನ ಕೆಲಸ ಮಾಡಿದ್ರೆ ಎಕ್ಸ್ಪ್ಲೋರೇಷನ್ ಆಫ್ ಸಕ್ಸಸ್ ಸಿಗುತ್ತೆ. ಜನರು ನಿಮ್ಮ ಹೈಲೈಟ್ ರೀಲ್ ಅನ್ನು ಮಾತ್ರ ನೋಡ್ತಾರೆ, ಆದರೆ ದೇವರು ನಿಮ್ಮ ತೆರೆಮರೆಯ ಪ್ರಯತ್ನವನ್ನು ನೋಡ್ತಾ ಇರ್ತಾನೆ. ಯಾರು ಕೂಡ ನಿಮ್ಮ ಪ್ರಯತ್ನವನ್ನು ನೋಡೋದಿಲ್ಲ. ನಿಮ್ಮ ಲೇಟ್ ನೈಟ್ಗಳು, ನಿಮ್ಮ ಸ್ಯಾಕ್ರಿಫೈಸ್ಗಳು, ನಿಮ್ಮ ಫೇಲ್ಯೂರ್ಗಳು, ನಿಮ್ಮ ಪೇನ್ಫುಲ್ ಡಿಸಿಪ್ಲಿನ್ಗಳು, ಆದರೆ ಅವೆಲ್ಲವೂ ಕೂಡ ನಿಮಗೆ ದೈವಿಕವಾಗಿ ಅರ್ಪಣೆಯಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನ ಕೇಳೋದಿಲ್ಲ ನೀವು ಯಾರು ಅಂತ, ನಿಮ್ಮ ಜೀವನ ಕೇಳುತ್ತದೆ ನೀವು ಏನ್ ಮಾಡಿದ್ರಿ ಅಂತ. ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ದ ದಿನ ನಿಮ್ಮ ಕೆಲಸಕ್ಕೆ ಒಂದು ದೇವರ ಶಕ್ತಿ ಬರುತ್ತೆ. ಹಾಗಾದರೆ ಮೋಟಿವೇಶನ್ಗಾಗಿ ಕಾಯೋದನ್ನ ನಿಲ್ಲಿಸಿ, ನಿಮ್ಮ ಕೆಲಸವನ್ನು ಗೌರವಿಸಲು ಪ್ರಾರಂಭಿಸಿ. ಯಾಕೆಂದ್ರೆ ಕಾಯಕವೇ ಕೈಲಾಸದ ರಹಸ್ಯ, ಕೆಲಸವೇ ಪೂಜೆ, ನಿಮ್ಮ ಸಮರ್ಪಣೆಯೇ ನಿಮ್ಮ ಹಣೆ ಬರಹ. ಇದೇ ತರ ಇನ್ಸ್ಪಿರೇಷನ್, ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.